ನಮಸ್ತೆ ನ್ಯೂಸ್ ಕರ್ನಾಟಕ ಒನ್ ಟಿವಿಗೆ ಸ್ವಾಗತ. ಈ ದಿನದ ದೇವನಹಳ್ಳಿ ತಾಲೂಕಿನ ಪೂರ್ಣಪ್ರಜ್ಞಾ ಕಾಲೇಜು ರಸ್ತೆ ಬಿದಲೂರಿನ ಬಿಜೆಪಿ ತಾಲೂಕು ಉಪಾಧ್ಯಕ್ಷ ತಮ್ಮಯ್ಯ ಅವರ ತೋಟದ ಮನೆಯ ಆವರಣದಲ್ಲಿ ಭಾರತೀಯ ಜನತಾ ಪಕ್ಷದ ವತಿಯಿಂದ ನಡೆದಂತಹ ಆವತಿ ಶಕ್ತಿ ಮಹಾಕೇಂದ್ರದ ಹೋಬಳಿ ಮಟ್ಟದ ವಿಶೇಷ ಸಭೆ ನಡೆದ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒನ್ ಟಿವಿಯಲ್ಲಿ ವೀಕ್ಷಿಸಿ. ಜನರ ಮತವನ್ನ ಕದಿಯಬೇಡಿ, ಮತ ನೀಡುವ ಜನರ ಹೃದಯವನ್ನ ಗೆಲ್ಲಿ. ಛಲವಾದಿ ನಾರಾಯಣ ಸ್ವಾಮಿ. ಆವತಿ ಶಕ್ತಿ ಕೇಂದ್ರದ ಹೋಬಳಿ ಮಟ್ಟದ ವಿಶೇಷ ಸಭೆ ಜನರ ಮತವನ್ನ ಪಡೆಯಲು ಜವಾಬ್ದಾರಿಯುತವಾಗಿ ಕಾರ್ಯ ಸಂಘಟನೆ ಮಾಡಿ ಚುನಾವಣೆ ಬಂದರೂ ಬರದಿದ್ರೂ ಸದಾ ಜನಸೇವೆ ಮತ್ತು ದೇಶದ ಸೇವೆಗೆ ಸಿದ್ಧರಾಗಿ ಜನರ ಮತವನ್ನ ಕದಿಯಬೇಡಿ, ಮತ ನೀಡುವ ಜನರ ಹೃದಯವನ್ನ ಗೆಲ್ಲಿ. ಆ ಯೋಗ್ಯತೆ ಕಾಂಗ್ರೆಸ್ ಪಕ್ಷಕ್ಕಿಲ್ಲ, ಗೆದ್ದೇ ಗೆಲ್ಲಬೇಕು ಅನ್ನುವಂತ ಆಸೆ ಬಿಜೆಪಿ ಪಕ್ಷಕ್ಕೆ ಇದೆ. ಆದರೆ ದೇಶ ಸೇವೆಗಾಗಿ ನಾವು ಸಬಲರಾಗಲು ಗೆಲುವು ಅಗತ್ಯ ಅಂತ ಹೇಳಿ ರಾಜ್ಯ ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರಾದಂತಹ ಛಲವಾದಿ ನಾರಾಯಣ ಸ್ವಾಮಿ ಹೇಳಿದ್ರು. ಇನ್ನು ದೇವನಹಳ್ಳಿ ತಾಲೂಕಿನ ಬೆದಲೂರಿನ ಬಿಜೆಪಿ ತಾಲೂಕು ಉಪಾಧ್ಯಕ್ಷ ತಮ್ಮಯ್ಯ ಅವರ ತೋಟದ ಮನೆಯ ಆವರಣದಲ್ಲಿ ಭಾರತೀಯ ಜನತಾ ಪಕ್ಷದ ವತಿಯಿಂದ ನಡೆದಂತಹ ಆವತಿ ಶಕ್ತಿ ಕೇಂದ್ರದ ಹೋಬಳಿ ಮಟ್ಟದ ವಿಶೇಷ ಸಭೆಯಲ್ಲಿ ಮಾತನಾಡಿ, ಗೂಂಡಾಗಿರಿ ಸರ್ಕಾರ ಕಾಂಗ್ರೆಸ್ ಪಕ್ಷ ಅವರದ್ದು ಏನಿದ್ರೂ ಬ್ಯಾಲೆಟ್ ಪೇಪರ್ ಇದ್ದಾಗ ಗೆಲುವು ಇವಿಎಂ ಮೆಷಿನ್ ಬಂದಾಗಿನಿಂದ ಪ್ರಾಮಾಣಿಕ ಗೆಲುವು ಬಿಜೆಪಿ ಪಕ್ಷದಾಗಿದೆ. ಬಿಜೆಪಿ ಕೇವಲ ನಗರಗಳಿಗೆ ಸೀಮಿತವಾಗಿಲ್ಲ, ಬೆಟ್ಟ ಗುಡ್ಡಗಾಡು ಪ್ರದೇಶಗಳಲ್ಲಿಯೂ ಸಹ ಸಭೆ ಸೇರಿದರೆ ಪಕ್ಷದ ಮೇಲಿನ ಅಭಿಮಾನದಿಂದ ಜನರು ಮತ್ತು ಕಾರ್ಯಕರ್ತರು ಸೇರ್ತಾರೆ ಅಂತ ಹೇಳಿ ತಿಳಿಸಿದ್ರು. ನಮ್ಮ ಪಕ್ಷದ ತಪ್ಪುಗಳನ್ನ ತಿದ್ದುಕೊಂಡು ಇತರ ಪಕ್ಷಗಳನ್ನ ಪ್ರಶ್ನಿಸಲು ಮುಂದಾಗಿ ಯಾವುದೇ ಪದಾಧಿಕಾರಿಗಳನ್ನ ಪಕ್ಷ ನಿಷ್ಠಾವಂತ ಕಾರ್ಯಕರ್ತನೆಂದು ನೋಡಿ ಯಾವುದೇ ಜಾತಿ ಸಮುದಾಯ ಎಂಬ ತಾರತಮ್ಯ ಬಿಜೆಪಿ ಪಕ್ಷ ಮಾಡುವುದಿಲ್ಲ ಮತ್ತು ಮಿತ್ರನೆಂದು ನೋಡುವುದೇ ಬಿಜೆಪಿ ಪಕ್ಷದಲ್ಲಿ ಮಾತ್ರ. ಬಿಜೆಪಿ ಪಕ್ಷಕ್ಕೆ ದೇಶದ ಸುಭದ್ರತೆ, ಸುರಕ್ಷತೆ ಮತ್ತು ಅಭಿವೃದ್ಧಿ ಬಹುಮುಖ್ಯ. ಕಾಂಗ್ರೆಸ್ ಹಿಂದೂಗಳ ಮೇಲೆ ಮುಸಲ್ಮಾನರಿಗೆ ದ್ವೇಷದ ವಿಷಬೀಜ ಬಿತ್ತುತ್ತಿದ್ದಾರೆ. ಒತ್ತಾಯಪೂರ್ವಕವಾಗಿ ಮತಾಂತರ ಮಾಡುವುದಕ್ಕಷ್ಟೇ ನಮ್ಮ ವಿರೋಧವಿದೆ. ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳನ್ನ ಎತ್ತಿ ಹಿಡಿಯುತ್ತದೆ, ದೇಶದ್ರೋಹವನ್ನ ವಿರೋಧಿಸುತ್ತದೆ ಹೊರತು ಯಾವುದೇ ಧರ್ಮವನ್ನಲ್ಲ. ಪಕ್ಷದ ಯಾವುದೇ ಅಭ್ಯರ್ಥಿಯನ್ನ ಆರಿಸಲಿ, ಮುಕ್ತ ಮನಸ್ಸಿನಿಂದ ಸಹಕಾರವನ್ನ ನೀಡಿ ಈ ಬಾರಿ ದೇವನಹಳ್ಳಿಯಲ್ಲಿ ಬಿಜೆಪಿ ಕಮಲ ಅರಳಲೇಬೇಕು ಅಂತ ಹೇಳಿ ತಿಳಿಸಿದ್ರು. ಬಿಜೆಪಿ ಮೇಲೆ ಪೆಟ್ರೋಲ್ಗಳಲ್ಲಿ ಕರೆದ್ರು ಚೆನ್ನಾಗಿ ಬರ್ತಾರೆ, ಇದನ್ನು ತಾವು ಪ್ರೂವ್ ಮಾಡಿದ್ರು. ಇನ್ನೂ ಅನೇಕ ಮುಖಂಡರಿಗೂ ಬರಬೇಕಾಗಿತ್ತು, ಬರ್ತಾರೆ. ಚಳಿಗಾಲ ಅಲ್ವೇ, ಬಿಸಿಲು ಏರ್ತಾ 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 ತಾಪ ಏರ್ತಾ ಏರ್ತಾ ಎಲ್ಲವೂ ಬರ್ತಾರೆ. ನಮಗೆ ತಾಪ ಇರೋದು ಯಾವಾಗ? ಚುನಾವಣೆ ಹತ್ರ ಬಂದಾಗ. ಈಗ ಯಾವುದು ಚುನಾವಣೆಗಳು ಬರ್ತದೆ ಅಂತ ನನಗೆ ನಂಬಿಕೆ ಇಲ್ಲ. ನಿಮಗೆ ನಂಬಿಕೆ ಇದ್ರೆ ನಾನು ವಿರೋಧ ಮಾಡಲ್ಲ. ಯಾಕೆ ಅಂತಂದ್ರೆ ಈಗಾಗಲೇ ನೋಡಿದ್ದೀವಿ, ಚುನಾವಣೆ ಮಾಡತಕ್ಕಂಥವರೆಲ್ಲರೂ ಅಧಿಕಾರದಲ್ಲಿರೋ ಅಧಿಕಾರ ಇರುವಾಗ ನಾವು ಗೆಲ್ತೇವೆ ಅಂತಕ್ಕಂಥ ಅನಿಸಿಕೆ ಅಧಿಕಾರ ಮಾಡೋರಿಗೆ ಬಂದ್ರೆ ಖಂಡಿತ ಚುನಾವಣೆ ಮಾಡ್ತಾರೆ. ನಾವು ಸೋಲ್ತೀವಿ ಅಂತ ಏನಾದ್ರೂ ಅನಿಸಿದ್ರೆ ಖಂಡಿತ ಚುನಾವಣೆ ಮಾಡಲ್ಲ. ಅದು ಯಾವುದೇ ಪಕ್ಷ ಆಗಿರ್ಬೋದು, ನಮ್ಮದೂ ಆಗಿದೆ. ಒಬ್ಬರ ಬಗ್ಗೆ ಮಾತಾಡುವಾಗ ನಮ್ಮ ತಪ್ಪುಗಳನ್ನು ಮುಚ್ಚಿಟ್ಕೊಂಡು ಮಾತಾಡಬಾರ್ದು, ಆತ್ಮವಂಚನೆ ಆಗತ್ತೆ. ಭಾರತೀಯ ಜನತಾ ಪಕ್ಷ ಯಾವಾಗಲೂ ನೇರ. ಆದ್ರಿಂದ ನಮ್ಮ ತಪ್ಪುಗಳಿಂದ ನಾವು ಮಾತಾಡ್ತೇವೆ, ನಮ್ಮ ಒಳ್ಳೆಯದನ್ನು ನಾವು ಹೇಳ್ಕೊಳ್ತೇವೆ ಸಮಾಜಕ್ಕೆ. ಬೇರೆಯವರ ತಪ್ಪುಗಳನ್ನು ಹೇಳ್ತೇವೆ. PLA 1, 2 ಈಗ ಬೂಟಿಗೆ ಒಬ್ಬೊಬ್ಬರನ್ನ ಮಾಡಬೇಕಾಗಿದೆ. 294 ಈಗ ಎಷ್ಟು ಮಾಡಿದ್ರಿ? 268 ಅವರಿಗೆ ಆಗ್ಬಿಟ್ಟಿದೆ. ಇನ್ನು ಅತಿ ಕಡಿಮೆ ಆಗಬೇಕು. PLA ಕೂಡು ಸ್ನೇಹಿತರು ಅಂತ ನೋಡ್ಬೇಡಿ, ನನ್ನ ಸಂಬಂಧದವರು ಅಂತ ನೋಡ್ಬೇಡಿ.
ನನ್ನ ಜಾತಿಯವರು ಅಂತ ನೋಡ್ಬೇಡಿ, ಪಕ್ಷದ ನಿಷ್ಠಾವಂತರು ಅಂತ ಅಷ್ಟೇ ಮಾಡಿ. ಯಾಕೆ ಗೊತ್ತಾ, ಇಟ್ಸ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಪೋರ್ಷನ್ ಆಫ್ ದಿ ಎಲೆಕ್ಷನ್ ಅರೇಂಜ್ಮೆಂಟ್. ಎಲೆಕ್ಷನ್ ಮಾಡ್ಬೇಕಂತಂದ್ರೆ ತಾನು ಬಹಳ ಗಟ್ಟಿಯಾಗಿರ್ಬೇಕು, ಪಕ್ಷದ ಬಗ್ಗೆ ಬದ್ಧತೆ ಇರಬೇಕು, ಆ ಪ್ರಾಂತ್ಯದ ಬಗ್ಗೆ ಅರಿವಿರಬೇಕು, ಪ್ರತಿಯೊಬ್ಬರ ಮುಖಚೇರಿ ಅದಕ್ಕೆ ಗೊತ್ತಿರಬೇಕು. ಯಾರೋ ಹೊಸಬ ಬಂದು ಓಟ್ ಹಾಕ್ತಾನೆ ಅಂತಂದ್ರೆ ಯಾರು ಅಂತ ಗುರುತಿಸಿದಂತ ಇದಿರ್ತದೆ. ಯಾರಾದ್ರೂ ಮೂರನೇ ವ್ಯಕ್ತಿ ಬಂದು ಓಟ್ ಹಾಕಿದಾಗ ಇಳಿದುಕೊಡ್ಬೋದು, ಪಟ್ಟಿಗೆ ಸೇರಿಸ್ತಕ್ಕಂಥದ್ದು ಗೊತ್ತಿದ್ರೆ ಸೇರಿಸಲಿಕ್ಕೆ ಸಾಧ್ಯ ಇದೆ, ಮಾಡಬೇಕಾಗ್ತದೆ. ಅದರಿಂದ ಜವಾಬ್ದಾರಿಯುತವಾದ ಸ್ಥಾನ ಆಗಿರೋದ್ರಿಂದ ಅದು ಹೆಣ್ಣು ಮಕ್ಕಳಾಗಿರ್ಲಿ ಗಂಡು ಮಕ್ಕಳಾಗಿರ್ಲಿ ಅವರನ್ನ ನೀವು ಒಂದಲ್ಲ ಎರಡು ಸಾರಿ ಅವರನ್ನ ಪರಿಶೀಲಿಸಿ ನೀವು ಮಾಡಬೇಕು. ಇಲ್ಲ ಅಂತಂದ್ರೆ ನಾನು ಎಲ್ಲೋ ಒಂದು ಕಡೆ ಕೇಳ್ಪಡ್ತೀನಿ, BLA 2ಗಳು ಮಾಡಿದ್ದೀವಿ, 40 ಜನ ಒಂದು ದಿವಸ BLA 2ಗಳು ಬರೆದ್ಬಿಟ್ಟಿದ್ದಾರೆ ಬೇರೆ ಪಟ್ಟಿಗೆ. ಹಿಂಗ ಪಲಾಯನ ಮಾಡೋದನ್ನ ನಾವು ಮಾಡಕ್ಕೆ ಆಗೋದಿಲ್ಲ, ಮಾಡಬಾರದು. ನಮ್ಗಲ್ಲಿ ಓಟ್ ಬೀಳ್ ಕಾಂಗ್ರೆಸ್ ಪಕ್ಷವನ್ನು ತೊರೆದು ಬಿಜೆಪಿ ಪಕ್ಷಕ್ಕೆ ಹಲವು ಮುಖಂಡರು ಸೇರ್ಪಡೆಯಾದರು ಮತ್ತು ಅವಧಿ ಶಕ್ತಿ ಕೇಂದ್ರದ ನೂತನ ಪದಾಧಿಕಾರಿಗಳ ಆಯ್ಕೆ ಮಾಡಲಾಯಿತು. ಇನ್ನು ಇದೇ ಸಂದರ್ಭದಲ್ಲಿ ಮಾಜಿ ಶಾಸಕ ಜಿ ಚಂದ್ರಣ್ಣ, ಜಿಲ್ಲಾಧ್ಯಕ್ಷರಾದಂತಹ ರಾಮಕೃಷ್ಣಪ್ಪ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ HM ರವಿಕುಮಾರ್, ಬಿಜೆಪಿ ಜಿಲ್ಲಾ ರೈತ ಮೋರ್ಚಾ ಖಜಾಂಚಿ ಕೆಸಿ ಮುನಿರಾಜು, ದೇವನಹಳ್ಳಿ ತಾಲೂಕು ಮಂಡಲ ಅಧ್ಯಕ್ಷ ನೀಲೇರಿ ಅಂಬರೀಶ್ ಗೌಡ, ದೇವನಹಳ್ಳಿ ತಾಲೂಕು ಬಿಜೆಪಿ ಪಕ್ಷದ ಪ್ರಧಾನ ಕಾರ್ಯದರ್ಶಿ ಅನಿಲ್, ತಾಲೂಕು ಉಪಾಧ್ಯಕ್ಷ ತಮ್ಮಯ್ಯ, ಅವತಿ ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷ ರವಿಕುಮಾರ್ SK, ಜಿಲ್ಲಾ SC ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಬುಳ್ಳಳ್ಳಿ ರಾಜಪ್ಪ, ಬಿಜವಾಡ ಬಿಜೆಪಿ ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷ PM ಚಂದ್ರಪುರ, ಗೊಡ್ಡು ಮುದ್ದೇನಹಳ್ಳಿ ಗ್ರಾಮ ಪಂಚಾಯಿತಿಯ ಸದಸ್ಯ ಜಗದೀಶ್, ಬಿಜೆಪಿ ರಾಜ್ಯ ಕಾರ್ಯಕಾರಿಣಿ ಸದಸ್ಯ ಹಾಗೂ ಬಿಜೆಪಿ ST ಮೋರ್ಚಾ ನವೀನ್, ತಾಲೂಕು ಖಜಾಂಚಿ ಗೋವಿಂದರಾಜು, ಮುಖಂಡರುಗಳಾದಂತಹ ದೇಸು ನಾಗರಾಜು, RK ನಂಜೇಗೌಡ, ವಿಜಯ್ ಕುಮಾರ್, BK ನಾರಾಯಣಸ್ವಾಮಿ, ವಿಜಯ, ನಾಗವೇಣಿ, ಪ್ರೇಮ, ಲಕ್ಷ್ಮಿ, ಸಾರಿಕಾ, ನಾಗೇಶ್ ಬಾಬು, ಪ್ರಭು, ಮುನೇಗೌಡ ಸೇರಿದಂತೆ ಹಲವಾರು ಮುಖಂಡರು ಮತ್ತು ಕಾರ್ಯಕರ್ತರು ಭಾಗಿಯಾಗಿದ್ದರು. ಇನ್ನು ದೇವನಹಳ್ಳಿ ತಾಲೂಕು ಮಂಡಲ ಅಧ್ಯಕ್ಷ ನೀಲೇರಿ ಅಂಬರೀಶ್ ಗೌಡ ಅವರು ಸಹ ಮಾತನಾಡಿದರು. ಸದಸ್ಯತ್ವ ಹೊಂದಿರುವ ಪಾರ್ಟಿ ಯಾವುದಾದ್ರು ಇದ್ರೆ ಅದು ಭಾರತೀಯ ಜನತಾ ಪಾರ್ಟಿ, ಅದು ದೃಢವಾಗಿ. ಹಾಗಾಗಿ ಭಾರತ ದೇಶದಲ್ಲಿ ಇವತ್ತು 14 ವರ್ಷಗಳಲ್ಲಿ ಇವತ್ತು 3 ಬಾರಿ ಪ್ರಧಾನಮಂತ್ರಿಯಾದಂತಹ ಶ್ರೀ ನರೇಂದ್ರ ಮೋದಿಜಿಯವರು ನಾವು 12ನೇ ಸ್ಥಾನದಲ್ಲಿ ಇದ್ದರ GDPಯಲ್ಲಿ ಇವತ್ತು 3-4ನೇ ಸ್ಥಾನಕ್ಕೆ ಬಂದಿದ್ದೀವಿ ಅಂದ್ರೆ ಅದು ತಮ್ಮೆಲ್ಲರ ಶಕ್ತಿ. ಯಾಕಂದ್ರೆ ತಾವೆಲ್ಲ ಬೂತಲ್ಲಿ ಕೆಲಸ ಮಾಡಿ ಇವತ್ತು ಶಕ್ತಿ ಕೊಟ್ಟಿದ್ದಕ್ಕೆ ಇವತ್ತು ನಮ್ಮ ದೇಶ ಉಳಿತಾ ಇದೆ. ಆಪರೇಷನ್ ಸಿಂಧೂರ ನಾವೆಲ್ಲ ನೋಡಿದೀವಿ. ಹೆಣ್ಮಕ್ಳ ಕುಂಕುಮ ಹರಿಸಿದಂತ ಉಗ್ರಗಾಮಿಗಳಿಗೆ ನರೇಂದ್ರ ಮೋದಿಯವರು ನಮ್ಮದೇ ರಕ್ಷಣಾ ಪಡೆಯ 2 ಹೆಣ್ಮಕ್ಳ ಕೈಯಲ್ಲಿ ಯಾವ ತರ ಉತ್ತರ ಕೊಡಿಸುವಂತ ತಮ್ಗೆಲ್ಲ ಗೊತ್ತಿದೆ. ಹಾಗಾಗಿ ಬಂಧುಗಳೇ, ಇವತ್ತು ಇಡೀ ದೇವನಹಳ್ಳಿ ತಾಲೂಕಲ್ಲಿ ಜಿಲ್ಲಾಧ್ಯಕ್ಷರು ಮತ್ತೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ಕೂಡ ಹೇಳಿದಂಗೆ ಬಹಳ ಚೆನ್ನಾಗಿ ಭಾರತೀಯ ಜನತಾ ಪಾರ್ಟಿ ನಡೀತಾ ಇದೆ ಅಂದ್ರೆ ಇದು ಕಾರಣ ತಾವೆಲ್ಲರೂ ಕೂಡ ಇವತ್ತು ನೀವೆಲ್ಲ ಕೈ ಜೋಡಿಸಿ ಭಾರತೀಯ ಜನತಾ ಪಾರ್ಟಿಯ ಇಷ್ಟೇ ಹೆಚ್ಚು ಸಂಖ್ಯೆಯಲ್ಲಿ ಓಟಿನವರು ಮೀಟಿಂಗ್ ಕೂಡ ಇವತ್ತು ಬಂದು ನೀವೆಲ್ಲ ಎಂತದೇ ಕೆಲಸ ಇದ್ರಿ ಪಾರ್ಟಿಗೆ ನಾವು ಒತ್ತು ಕೊಡ್ತೀವಿ ಅಂತ ಹೇಳಿ ತಾವೆಲ್ಲ ಬಂದು ಇವತ್ತು ಪಾರ್ಟಿ ಕೆಲಸ ಮಾಡ್ತಾ ಇರೋದಕ್ಕೆ ಇಷ್ಟೆಲ್ಲ ಸಕ್ಸಸ್ ಆಗ್ಲಿಕ್ಕೆ ಕಾರಣ. ಹಾಗೆ ಇವತ್ತು ವೇದಿಕೆ ಮೇಲೆ ಇರುವ ಎಲ್ಲ ಲೀಡರ್ಗಳು ಕೂಡ ಇವತ್ತು ಜಿಲ್ಲಾಧ್ಯಕ್ಷರು ಒಳಗೊಂಡಂಗೆ ಒಂದು ಕಮಿಟಿ ಮಾಡಿ ಎಲ್ಲ ಪಂಚಾಯತಿಗಳಿಗೂ ಕೂಡ ಹೋಗೋಣ, ನಾವು ಯಾರು ಜೊತೆ ಇನ್ನೂ ಒಂದಷ್ಟು ಜನ ಜೊತೆ ಕೂಡಿಲ್ಲ ಅವರು ಕೂಡ ಸೇರಿಸ್ಕೊಂಡು ಪಾರ್ಟಿನ ಇನ್ನಷ್ಟು ಬಲಿಷ್ಠವಾಗಿ ಪಾರ್ಟಿನ ಕಟ್ಟೋಣ ಅಂತ ಹೇಳ್ತಾ 94 ಬೂತ್ಗಳಿಗೆ ಎಲ್ಲ ಮಹಾಶಕ್ತಿ ಕೇಂದ್ರಕ್ಕೆ 265ವರೆಗೂ ಆಗಿದೆ. ಇನ್ನೊಂದು 20-30 ಬಾಕಿ ಇದೆ. ಅದರಲ್ಲಿ ಕುಂದಣ ಮತ್ತೆ ಚಂದ್ರಾಪುರ ಇನ್ನೊಂದು ಸ್ವಲ್ಪ ಬಾಕಿ ಇದೆ. ಹಾಗಾಗಿ ಅದನ್ನು ಕೂಡ ಮುಂದಿನ ದಿನಗಳಲ್ಲಿ ಮಾಡಿಕೊಳ್ಳಬೇಕಂತ ಹೇಳುವಂತ ಇವತ್ತು ಈ ವೇದಿಕೆ ಮುಖಾಂತರ ನಮಗೆಲ್ಲ ಒಂದು ಮನವಿ. 14ನೇ ತಾರೀಕು ಹಿಂದೂ ಮಹಾಸಭ ಹಿಂದೂ ಸಮಾಜೋತ್ಸವ ದೇವನಹಳ್ಳಿಯಲ್ಲಿ ಹಮ್ಮಿಕೊಂಡಿದ್ದೀವಿ. 5,000-6,000 ಸಂಖ್ಯೆಯಲ್ಲಿ ಸೇರಿ ಅದನ್ನ ಯಶಸ್ವಿ ಮಾಡಬೇಕಂತ ಹೇಳಿ ನಿನ್ನೆ ಕೂಡ ಎಲ್ಲ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಮುಖಂಡರು ಕೂಡ ಸೇರಿದ್ವಿ. ಹಾಗಾಗಿ ತಾವೆಲ್ಲ ಬಂದು ಎಲ್ಲಾ ಪಂಚಾಯತಿಯಿಂದ ಕೂಡ ಬಂದು ಹಿಂದೂ ಸಮಾಜೋತ್ಸವ
8ನೇ ತಾರೀಕಿಗೆ ಲಾಸ್ಟ್ ಆಗಿತ್ತು. ಏನಂದ್ರೆ ದೇವನಹಳ್ಳಿಯಲ್ಲಿ ಜಾತ್ರೆ ಇತ್ತು, ಶ್ರೀ ವೇಣುಗೋಪಾಲ ಸ್ವಾಮಿ ಜಾತ್ರೆ ಇರೋದ್ರಿಂದ ಅದನ್ನ 14ನೇ ತಾರೀಕಿವರೆಗೂ ವಿಶೇಷವಾಗಿ ತಗೊಂಡು ಈಗ 15ನೇ ತಾರೀಕು ಹಿಂದೂ ಸಮಾಜಸ್ಥಳಿದೆ. ಹಾಗೆ ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಎಚ್ಎಂ ರವಿಕುಮಾರ್ ಅವರು ಸಹ ಮಾತನಾಡಿದರು. ಪಾರ್ಟಿ ಕಟ್ಟೋವಾಗ ಎಲ್ಲರೂ ಬೇಕು, ಎಲ್ಲರೂ ಇದ್ರೆ ಪಾರ್ಟಿ ಕಟ್ಟಕ ಸಾಧ್ಯ. ನಾನು ಯಾಕೆ ಇವತ್ತು ಚಲೋ ಹಾಕೊಂಡು ಅಂದ್ರೆ ಅವ್ರಿಗೂ ಮನವರಿಕೆ ಆಗ್ಬೇಕು. ನಮ್ಮ ಆವತಿ ಶಕ್ತಿ ಕೇಂದ್ರದಲ್ಲಿ ಕೆಲವು ಮುಖಂಡ ಯಾರು ಬರ್ತಾ ಇದ್ದಾರೆ. ಆವತಿ ಜ್ಞಾನ ಸಮಿತಿಯಿಂದ ಹಿಡಿದು ಇಲ್ಲಿ ನಮ್ಮ ವಿನಯ್ ಇರ್ಬೋದು, ನಮ್ಮ ಯಾರು ಸುಂದರೇಶ್ ಇರ್ಬೋದು, ಕೊಯ್ಲಾ ಬಾಬು ಇರ್ಬೋದು, ಇವರೆಲ್ಲರೂ ಅವರ ಶಕ್ತಿ ಎಲ್ಲ ಗ್ರಾಮ ಪಂಚಾಯತಿ ನಿಂತು ಎಲ್ಲ ಗೆದ್ದಿದ್ರು. ದಯವಿಟ್ಟು ಇದನ್ನೇನು ನಾನು ಅವಮಾನ ಮಾಡಬೇಕು ಬೇರೆ ರೀತಿ ಅಂತ ನಾನು ಹೇಳ್ತಾ ಇಲ್ಲ. ಮನವರಿಕೆ ಆಗುವ ವಿಚಾರ ಇದನ್ನೆಲ್ಲ ನಮ್ಮವರೇ ಇದ್ರಿ. ಈಗ ಸಂಘಟನೆ ಮಾಡ್ಬೇಕು. ಯಾಕಂತಂದ್ರೆ ನಾವು ಏನೇ ಆಗಿ ಎಲೆಕ್ಷನ್ ನಾವು ಗೆಲ್ಲದೆ ಮಾನದಂಡ. ನಾವು ಪಾರ್ಟಿ ಕೆಲಸ ಕೊಟ್ಟರೆ ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಯಾವ ಜಿಲ್ಲೆಯನ್ನು ಮಾಡಿದ ಪಾರ್ಟಿ ಕೆಲಸ ಒಂದು ಚೂರು ಭಕ್ತಿ ನಾವು ಏನ್ ಹೇಳೋರು ಅಷ್ಟು ಕೆಲಸವನ್ನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಮಾಡಿ ವಿಶೇಷವಾಗಿ ನಮ್ಮ ಜೀವನದಲ್ಲಿ 100% ನಾವು ಮಾಡಿದ್ವಿ ಪಾರ್ಟಿ ಕೆಲಸ. ಅದರಲ್ಲಿ ಎರಡು ಮಾತಿಲ್ಲ. ಬಟ್ ಚುನಾವಣೆ ಗೆಲ್ಲಬೇಕು. ಚುನಾವಣೆಗೋಸ್ಕರ ಇವತ್ತು ಕೆಲವೇ ದಿವಸದಲ್ಲಿ ಜಿಲ್ಲಾ ಪಂಚಾಯತಿ, ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ ಚುನಾವಣೆ ಬರ್ತದೆ. ಈಗಾಗಲೇ ನಾವೆಲ್ಲರೂ ಊರಿನ ಎಕ್ಸಾಂಪಲ್ ನಾನು ಡೈಲಿ ಮೀಟಿಂಗ್ ಬರ್ತಾ ಇರ್ತೀನಿ, ಡೈಲಿ ಹೇಳ್ತಾ ಇರ್ತೀನಿ. ಆದ್ರೆ ನಾನು ಊರಿಗೆ ಹೋಗಲ್ಲ, ನಾನು ಯಾರು ಮಾತಾಡ್ಸಲ್ಲ, ನಾನು ಯಾರು ಮೆಂಬರ್ ಅಂತ ನಾನು ರೆಕಗ್ನೈಸ್ ಮಾಡಲ್ಲ. ಈಗ ಇದು ಕೇವಲ ಇನ್ನು 3-4 ತಿಂಗಳು ದಿವಸ ಪ್ರತಿಯೊಬ್ಬರು ಇವತ್ತು ನಾವು ಪಾರ್ಟಿ ಕಟ್ಟಬೇಕು. ಈ ಸರಿ ನಾವು ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಗೆದ್ರೆ ಆಮೇಲೆ MLA ಎಲೆಕ್ಷನ್, ಆಮೇಲೆ MP ಎಲೆಕ್ಷನ್. ನ್ಯೂಸ್ ಕರ್ನಾಟಕ 1 ಟಿವಿ ಸಂಪಾದಕರು ಗ್ರಾಮಾಂತರ ಜಿಲ್ಲಾ ವರದಿ ಸೀತಾರಾಮ್.